ಓಕೆ. ನಾನು ಮಾಡಿದ ಒಂದೇ ಒಂದು ಸಣ್ಣ ಮಿಸ್ಟೇಕಿಂದ ನನ್ನ ಚಾನಲ್ಲೇ ಡಿಲೀಟ್ ಆಗೋ ಅಂಥ ಪರಿಸ್ಥಿತಿಗೆ ಹೋಗಿತ್ತು. ಏನು ಮಾಡಿದೆ, ಏನು ಮಿಸ್ಟೇಕ್ ಮಾಡಿದೆ ಅಂತ ನೀವು ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರೋ ಪೂರ್ತಿ ವಿಡಿಯೋನ ನೋಡಿ. ನಾನೇನು ನನ್ನ ಸ್ವಾರ್ಥಕ್ಕೋಸ್ಕರ ಈ ವಿಡಿಯೋನ ಮಾಡಿಲ್ಲ. ಯಾರ್ಯಾರೆಲ್ಲ ಹೊಸ ಯೂಟ್ಯೂಬರ್ಸ್ ಇದ್ದೀರೋ, ಯಾರ್ಯಾರೆಲ್ಲ ಹೊಸದಾಗಿ ಚಾನಲ್ ಓಪನ್ ಮಾಡ್ಕೊಂಡಿದ್ದೀರೋ, ಹಂಗೆ ಇನ್ನು ಯಾರ್ದಿನ್ನು ಚಾನಲ್ಗೆ ಮಾನಿಟೈಸೇಷನ್ ಆಗೋದಕ್ಕೆ ಇನ್ನು ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ವೋ ಅಂಥವ್ರಿಗೆ ಈ ವಿಡಿಯೋ ತುಂಬಾ ಉಪಯೋಗ ಆಗುತ್ತೆ. ಯಾಕಂದರೆ ನಾನು ಮಾಡಿರೋ ಮಿಸ್ಟೇಕು, ನಾನು ಮಾಡಿರೋ ತಪ್ಪನ್ನ, ನಾನು ಅನುಭವಿಸಿರೋ ನೋವನ್ನ ನೀವು ಯಾರು ಹೊಸೊಬ್ಬರು ಅನುಭವಿಸ್ಬಾರ್ದು ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ಈ ವಿಡಿಯೋನ ನಾನು ಮಾಡಿದ್ದೀನಿ. ನಾನು ಏನು ತಪ್ಪು ಮಾಡಿದೆ ಅಂತ ಹೇಳ್ತೀನಿ. ಪೂರ್ತಿ ವಿಡಿಯೋನ ನೋಡಿ. ಇದನ್ನೇ ಹೇಳ್ತೀನಿ ಅಂತ ಅಂದ್ಕೊಬೇಡಿ, ಓಕೆನಾ? ಹೆಲ್ಪ್ಫುಲ್ ವಿಡಿಯೋ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಪೂರ್ತಿ ವಿಡಿಯೋನ ನೋಡಿ. ಮೈನ್ ಇಂಪಾರ್ಟೆಂಟ್ ಈ ವಿಡಿಯೋ ಬಂದು ಹೊಸದಾಗಿ ಚಾನಲ್ ಓಪನ್ ಮಾಡ್ಕೊಂಡಿರೋರಿಗೆ, ವಾಚ್ ಟೈಮ್ ಇನ್ನೂ ಕಂಪ್ಲೀಟ್ ಆಗ್ದಲೇ ಇರೋರಿಗೆ ಈ ವಿಡಿಯೋ 100% ವರ್ಕ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ನಾನು ಮಾಡಿದ ತಪ್ಪು ಏನಪ್ಪ ಅಂದರೆ, ನನ್ನ ಚಾನಲ್ಲು ಮಾನಿಟೈಸೇಷನ್ ಆದಮೇಲೆ ನನಗೆ ಆ್ಯಡ್ಸೆನ್ಸ್ದು ಅಂದರೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಕ್ಕೆ ಆ್ಯಡ್ಸೆನ್ಸ್ ಬರುತ್ತೆ. ಸೊ ಆ್ಯಡ್ಸೆನ್ಸ್ ಮಾಡಬೇಕಾದ್ರೆ ಏನು ತಪ್ಪು ಮಾಡಿದೆ ಅಂತ ಹೇಳ್ತೀನಿ. ಬಟ್ ನೀವು ಯಾರಾದರೂ ಅಷ್ಟೇ ಚಾನಲ್ ಮಾನಿಟೈಸೇಷನ್ ಆಗಿದ ತಕ್ಷಣ ಯಾರು ಗಾಬರಿಯಿಂದ ಅಥವಾ ಆತ್ರದಿಂದ ದುಡುಕಿ ಈ ಥರ ನಿರ್ಧಾರಗಳನ್ನೆಲ್ಲ ತೊಗೊಬೇಡಿ. ಮತ್ತು ಅರ್ಜೆಂಟ್ ಮಾಡಬೇಡಿ. ಯಾವುದೇ ಒಂದು ಕೆಲಸ ಮಾಡೋದಕ್ಕಾದರೂ ಅಷ್ಟೇ ತುಂಬ ಅರ್ಜೆಂಟ್ ಮಾಡಬಾರ್ದು. ತಾಳಿದವನು ಬಾಳಿ ಅನ್ನೋ ಅಂಥ ಗಾದೆನೇ ಇದೆ ಅಲ್ವಾ? ಅಷ್ಟಿಲ್ದಲೇ ಹೇಳಿಲ್ಲ ದೊಡ್ಡವರೆಲ್ಲ ಹಿಂದಿನ ಕಾಲದಲ್ಲಿ. ಹಿಂದಿನ ಕಾಲ ಎಷ್ಟು ಸತ್ಯ ಆಗಿತ್ತು ಅಂದರೆ, ಜನಗಳು ಆವಾಗ ಅಷ್ಟೇ ನಿಷ್ಕಲ್ಮಶ ಮನಸ್ಸಿನವರಾಗಿದ್ದರು. ಇವಾಗ ಆ ಥರ ಇಲ್ಲ. ಸೊ ಕಾಲಕ್ಕೆ ತಕ್ಕಂತೆ ಜನನೂ ಚೇಂಜ್ ಆಗ್ತಾ ಇರ್ತಾರೆ. ಪ್ರಪಂಚ ಏನು ಚೇಂಜ್ ಆಗಲ್ಲ, ಬಟ್ ಜನಗಳು ಮಾತ್ರ ಚೇಂಜ್ ಆಗ್ತಾ ಇರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ನನ್ನ ಚಾನಲ್ ಮಾನಿಟೈಸೇಷನ್ ಆದಮೇಲೆ ನಾನು ಈ ತಪ್ಪು ಮಾಡಿದ್ರಿಂದ ನನ್ನ ಚಾನಲ್ಲು ಡಿಲೀಟ್ ಆಗೋ ಹಂತಕ್ಕೆ ಹೋಗಿತ್ತು. ನಾನು ನನ್ನ ಚಾನಲ್ನ ಮತ್ತೆ ಯಾವ ರೀತಿ ರಿಕವರ್ ಮಾಡಿಕೊಂಡೆ, ಏನೇನು ಸರ್ಕಸ್ ಮಾಡಿದೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟಿಗೆ ನನ್ನ ಚಾನಲ್ ಮಾನಿಟೈಸ್ ಆದಮೇಲೆ ಆ್ಯಡ್ಸೆನ್ಸ್ದು ಮೇಲ್ ಬಂದಿತ್ತು. ನನಗೆ ಮೇಲ್ ಬಂದು 10 days ಆಗಿತ್ತು. ಅದು ಆ್ಯಡ್ಸೆನ್ಸ್ ಬಂದು ನಮ್ಮದು $10 ಕಂಪ್ಲೀಟ್ ಆದಮೇಲೆ ನಮಗೆ ಆ್ಯಡ್ಸೆನ್ಸ್ದು ಮೇಲ್ ಬರುತ್ತೆ. $10 ಅಂದರೆ ನಮ್ಮ ಚಾನಲ್ ಮಾನಿಟೈಸ್ಗೆ ಅಪ್ಲೈ ಮಾಡಿ ಆದಮೇಲೆ, ನಮ್ಮ ಚಾನಲ್ ಮಾನಿಟೈಸೇಷನ್ ಆದಮೇಲೆ ನಮಗೆ $10 ಕೌಂಟ್ ಆಗುತ್ತೆ. ಆ $10 ನಾವು ವಿಡಿಯೋ ಹೆಂಗೆ ಮಾಡ್ತೀವಿ ಹಾಗೆ, ಮತ್ತು ಲೈವಲ್ಲೆಲ್ಲ ಮೆಂಬರ್ಶಿಪ್ ತೊಗೊಂಡ್ರೆ ಮತ್ತು ಸೂಪರ್ ಚಾಟ್ ಈ ಥರ ಎಲ್ಲ ತೊಗೊಂಡ್ರೆ $10ನ ಬೇಗನೆ ಕಂಪ್ಲೀಟ್ ಮಾಡ್ಕೊಬೋದು. ಅಂದರೆ ಯಾರ್ಯಾರು ಸೂಪರ್ ಚಾಟ್ ಮಾಡ್ತಾರೆ ಮತ್ತು ಮೆಂಬರ್ಶಿಪ್ ಯಾರು ಆಗ್ತಾರೆ ಅದರಿಂದ ಡಾಲರ್ನ ಬೇಗ ಕಂಪ್ಲೀಟ್ ಮಾಡ್ಕೊಬೋದು. $10 ಆದಮೇಲೆ ನನಗೆ ಆ್ಯಡ್ಸೆನ್ಸ್ದು ಮೇಲ್ ಬಂತು. ಮೇಲ್ ಬಂದಮೇಲೆ ನಾನು ನಮ್ಮ ಮನೆಯವ್ರಿಗೆ 1 ಸಲ ಹೇಳಿದೆ, 2 ಸಲ ಹೇಳಿದೆ. ಅವ್ರು ಬಂದು 45 days ಇರುತ್ತೆ ಅಲ್ವಾ, ಬಿಡು ಮಾಡಿದ್ರೆ ಆಯಿತು ಅಂತ ಅಂದರು. ಸರಿ, ನಾನು ಏನು ಮಾಡಿದೆ ಅಂದರೆ, ಆ್ಯಡ್ಸೆನ್ಸು ಅಪ್ಲೈ ಮಾಡಬೇಕಾದ್ರೆ ಯಾರು ನೈಟ್ ಟೈಮೆಲ್ಲ ಅಪ್ಲೈ ಮಾಡಬೇಡಿ. ಅಂದರೆ ನಾನು ಆ ತಪ್ಪು ಮಾಡೋದಕ್ಕೆ ಕಾರಣ, ನಮ್ಮ ಮನೆಯವ್ರು ಬಂದು ಯಾವಾಗಲೂ ಫುಲ್ ಬ್ಯುಸಿ ಇರ್ತಾರೆ. ಅದಕ್ಕೆ ನಾನು ಇನ್ನು ಬೆಳಗ್ಗೆ ಹೊತ್ತು ಅವ್ರ ಕೆಲಸದ ಬ್ಯುಸಿಯಲ್ಲಿರ್ತಾರೆ, ರೆಡಿಯಾಗಿ ತಿಂಡಿ ತಿಂದು ಓಟ್ಬಿಡ್ತಾರೆ. ಅವರು ಅಷ್ಟು ಫ್ರೀಯಾಗಿರೋದೇ ಇಲ್ಲ. ಸೊ ಒಂದು ಸ್ವಲ್ಪ ಫ್ರೀ ಅಂದರೆ ನೈಟೇನೆ. ಅದಕ್ಕೆ ನಾನು ನೈಟ್ ಅವ್ರು ಬಂದಾಗ ಅವ್ರೇನು ಹೇಳಲಿಲ್ಲ ಮಾಡೋಣ ಅಂದ್ಬಿಟ್ಟು, ನಾನೇ ಇದನ್ನು ಮಾಡೋಣ ಅಂತ ಹೇಳಿದೆ ಅವ್ರಿಗೆ. ಸೊ ಅವರು ಜಸ್ಟ್ ಮೇಲ್ ಓಪನ್ ಮಾಡಿಬಿಟ್ಟು ಕೊಟ್ಟರು ನನಗೆ ಫೋನು. ಸರಿ ತಗೋ, ಇದಕ್ಕೆ ಪಾನ್ ಕಾರ್ಡ್ನ ಅಪ್ಲೈ ಮಾಡು ಅಂತ. ಅದರಲ್ಲಿ ಆಪ್ಷನ್ ಬಂದು ಆಧಾರ್ ಕಾರ್ಡ್ ಇರುತ್ತೆ, ಪಾನ್ ಕಾರ್ಡ್ ಇರುತ್ತೆ, ಡ್ರೈವಿಂಗ್ ಲೈಸೆನ್ಸ್ ಇರುತ್ತೆ, ಪಾಸ್ಪೋರ್ಟ್ ಇರುತ್ತೆ. ನೀವು ಯಾವುದೇ ಕಾರಣಕ್ಕೂ ಬೇರೆ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ಬಾರ್ದು. ಮೇಯ್ನು ಪಾನ್ ಕಾರ್ಡ್ ಒಂದೇ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಬೇರೆ ಯಾವ ಡಾಕ್ಯುಮೆಂಟು ನೀವು ಅಪ್ಲೋಡ್ ಮಾಡಬೇಡಿ. ಆಧಾರ್ ಕಾರ್ಡು ಮಾಡೋ ಆಗಿರಲ್ಲ, ಡ್ರೈವಿಂಗ್ ಲೈಸೆನ್ಸು ಮಾಡೋ ಆಗಿರಲ್ಲ, ಪಾಸ್ಪೋರ್ಟು ಮಾಡೋ ಆಗಿರಲ್ಲ. ಆಧಾರ್ ಪಾನ್ ಕಾರ್ಡನ್ನೇ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅಂದರೆ ಅಪ್ಲೋಡ್ ಮಾಡಬೇಕಾಗತ್ತೆ. ನನಗೆ ಐಫೋನ್ ಅಂತೂ ದಯವಿಟ್ಟು ಐಫೋನ್ ಇರೋರು ಐಫೋನಲ್ಲಿ ಈ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಇದು ಬೇರೆ ಫೋನಲ್ಲೆಲ್ಲ ಬೇರೆ ಥರ ಆಪ್ಷನ್ಸ್ ಬರುತ್ತೆ, ಈ ಐಫೋನಲ್ಲೇ ಬೇರೆ ಥರ ಆಪ್ಷನ್ಸ್ ಬರುತ್ತೆ. ನಮ್ಮ ಮನೆಯವರು ಬೇರೆ ಫೋನಲ್ಲಿ ಮಾಡಿದಾಗ ಅದು ಫೋಟೋ ಹಿಡಿಯೋ ಥರ ಬಂದಿದೆ. ನನಗೆ ಐಫೋನಲ್ಲಿ ಬಂದು ಸ್ಕ್ಯಾನ್ ಮಾಡೋ ಥರ ಬಂತು. ಬೇರೆ ಫೋನಲ್ಲಾದರೆ PDF ಥರ 2 files ಬ್ಯಾಕು ಫ್ರಂಟು ಆ ಥರ ಬರುತ್ತೆ. ಬಟ್ ನಾನು ಪಾನ್ ಕಾರ್ಡು ಫೋಟೋ ಅಪ್ಲೋಡ್ ಮಾಡಬೇಕಾದ್ರೆ ನನಗೆ ಅದು ಫೋಟೋನೇ ತಗೊಂಡಿಲ್ಲ, ಜಸ್ಟ್ ಸ್ಕ್ಯಾನ್ ಮಾಡ್ತಾಯಿತ್ತು ಪಾನ್ ಕಾರ್ಡ್ನ.
ಅದು ನಾನು ನೈಟ್ ಟೈಮ್ ಮಾಡಿದ್ರಿಂದ ಬೆಳಕು ಲೈಟ್ ಬೆಳಕು ಕಮ್ಮಿ ಇತ್ತೋ ಏನೋ ಗೊತ್ತಿಲ್ಲ, ಲೈಟ್ ಬೆಳಕೆಲ್ಲ ಚೆನ್ನಾಗೇ ಇತ್ತು. ಬಟ್ ಅದು ಏನಕ್ಕೆ ಆ ಥರ ಆಯಿತು, ನಂದು ಆಧಾರ್ ಕಾರ್ಡ್ ಪಾನ್ ಕಾರ್ಡು ನಂದು ಸ್ಕ್ಯಾನೇ ಆಗಲಿಲ್ಲ ಎಷ್ಟೊತ್ತಾದರೂ. ನಾನು ಮಂಕ್ ಹಿಡ್ದೋಳ್ ಥರಕ್ಕೆ 5-6 ಸಲ ಸ್ಕ್ಯಾನ್ ಮಾಡಿಬಿಟ್ಟೆ. ಅದು ಅಕೌಂಟು ಫ್ರೀಸ್ ಆಯಿತಾ. ಸರಿ, ನನಗೆ ಅಲ್ಲಿವರೆಗೂ ಏನು ಅನಿಸಿದ್ದಿಲ್ಲ, ಬಿಡು ನಾಳೆ ವರ್ಕ್ ಆಗುತ್ತೆ, ನಾಳೆ ಮಾಡಿಕೊಂಡ್ರೆ ಆಯಿತು ಅಂತ ಸುಮ್ಮನೆ ಇದ್ದೆ. ಬಟ್ ಬೆಳಗ್ಗೆ ನಾನು ಎದ್ದು ಮಾಮೂಲಿಯಾಗಿ ಲೈವ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೊಬ್ಬರು ಬಂದು ಹೇಳಿದ್ರು, ಯಾಕೆ ಡಾಲರ್ ಸಿಂಬಲ್ ಎಲ್ಲ ಹೋಗಿದೆ ಅಂತ. ಆವಾಗ ನನಗೆ ಒಂದು ಬೇಜಾರಾಯಿತು. ಅಂದರೆ ಅಯ್ಯೋ ಏನಾಗಿದೆ ನನ್ನ ಚಾನಲ್ಗೆ ಅಂದ್ಬಿಟ್ಟು ಹೋಗಿ ನೋಡಿದ್ರೆ ನನ್ನ ಚಾನಲ್ಲು ಡಿಮಾನಿಟೈಸೇಷನ್ ಆಗಿತ್ತು. ಸೊ ಡಿಮಾನಿಟೈಸೇಷನ್ ಆಗಿದ್ದನ್ನು ಮತ್ತೆ ನಾನು ರಿಕವರ್ ಯಾವ ರೀತಿ ಮಾಡಿಕೊಂಡೆ, ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ, ನನಗೆ ಇಂಗ್ಲೀಷ್ ಅಷ್ಟು ಅರ್ಥ ಆಗಲ್ಲ. ನನ್ನ ತಂಗಿ ಹತ್ರ ಹೋಗಿ ಮೇಲ್ ಬಂದಿರುತ್ತೆ ಅಲ್ವಾ ಹ್ಯಾಡ್ಸೆನ್ಸ್ದು, ಅದೇ ಮೇಲಲ್ಲಿ ಹೋಗಿ ಸಪೋರ್ಟಿಂಗ್ ID ಎಲ್ಲ ಹಾಕಿಬಿಟ್ಟು ನನಗೆ ಏನೇನು ಆಗಿತ್ತು ಅದನ್ನೆಲ್ಲ ಸ್ಕ್ರೀನ್ಶಾಟ್ ತೊಗೊಂಡು ಅದೆಲ್ಲ ಫೋಟೋಸ್ ಅಪ್ಲೋಡ್ ಮಾಡಿದೆ. 24 hours ಅಂತ ಹೇಳಿದ್ರು. ಸರಿ, 24 hours ಆದಮೇಲೆ ರೆಸ್ಪಾನ್ಸ್ ಮಾಡಿದ್ರೆ ಅದು ಮೇಲಲ್ಲಿ ಏನು ಸರಿಯಾಗಿ ರೆಸ್ಪಾನ್ಸೇ ಮಾಡಲಿಲ್ಲ. ನನಗೆ ತಲೆ ಕೆಟ್ಟೋಯ್ತು. ನನಗೆ ಲೈವ್ ಮಾಡೋದಕ್ಕೂ ಇಷ್ಟ ಆಗ್ತಾ ಇದ್ದಿಲ್ಲ. ಏನು ಮಾಡಲಿ ಅಂದ್ಬಿಟ್ಟು ಮತ್ತೆ ನಾನು ಮಾಡ್ಕೊಂಡಿರೋ ಥರ ತಪ್ಪು ನೀವು ಮಾಡಬೇಡಿ, ಓಕೆನಾ. ಆ್ಯಡ್ಸೆನ್ಸ್ದು ಮೇಲ್ ಬಂದಿರುತ್ತೆ ಅಲ್ವಾ, ಅದರಲ್ಲಿ ಯಾರೂ ರೆಸ್ಪಾನ್ಸ್ ಮಾಡೋದಕ್ಕೆ ಹೋಗಬೇಡಿ. ನಾನು ಬಂದು ಮೇಲ್ ಹಾಕಿದ್ದು ಅಂದರೆ ಮಾತಾಡಿದ್ದು ನಾನು, ನಿಮ್ಮ ಹತ್ರ YT ಸ್ಟುಡಿಯೋ ಇದ್ದೇ ಇರುತ್ತೆ ಅಲ್ವಾ, ಯೂಟ್ಯೂಬ್ ಓಪನ್ ಮಾಡೋರು ಎಲ್ಲರ ಹತ್ರನೂ YT ಸ್ಟುಡಿಯೋ ಇರುತ್ತೆ. YT ಸ್ಟುಡಿಯೋ ಓಪನ್ ಮಾಡಿಬಿಟ್ಟು ಅದರಲ್ಲಿ ಡಾಲರ್ ಸಿಂಬಲ್ ಇರುತ್ತೆ ಅಲ್ವಾ, ಅಲ್ಲಿ ಬಂದುಬಿಟ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ಸಪೋರ್ಟ್ ಅಂತ ಇರುತ್ತೆ. ನಮ್ದು ಏನೇ ಇಶ್ಯೂಸ್ ಇದ್ರೂ YT ಸ್ಟುಡಿಯೋಯಿಂದನೇ ನಾವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಮೇಲಲ್ಲೆಲ್ಲ ವರ್ಕೌಟ್ ಆಗಲ್ಲ, ನಾವು ಮಾಡೋದು ಯಾವುದೇ ರೀತಿ ವರ್ಕ್ ಆಗಲ್ಲ ಅದು. ಸೊ ನಾನು ಮಾಡಿದ ತಪ್ಪು ಇದೆ, ಅದಕ್ಕೆ ನನಗೆ ಲೇಟಾಗಿ ರೆಸ್ಪಾಂಡಿಂಗ್ ಆಗಿದ್ದಾಯಿತು. ಒಂದಿನ ನಾನು ವೆಯ್ಟ್ ಮಾಡಿದೆ, ಮೇಲ್ ಹಾಕಿ 2 days ವೆಯ್ಟ್ ಮಾಡಿದೆ. ಅಂದರೆ ಯೂಟ್ಯೂಬ್ದು ಆ್ಯಡ್ಸೆನ್ಸ್ದು ಮೇಲ್ ಬಂದಿತ್ತು ಅಲ್ವಾ, ಅದಕ್ಕೆ ನಾನು ರಿಪ್ಲೈ ಮಾಡಿದ್ದೆ. ಅದರಲ್ಲಿ ಮಾಡಿದ್ದಕ್ಕೆ ನನಗೆ ಸರಿಯಾಗಿ ರೆಸ್ಪಾನ್ಸ್ ಆಗಿಲ್ಲ. YT ಸ್ಟುಡಿಯೋದಲ್ಲಿ ನಾನು ಯೂಟ್ಯೂಬ್ ಕ್ರಿಯೇಟರ್ ಸಪೋರ್ಟ್ ಅಂತ ಇರುತ್ತೆ ಅಲ್ವಾ, ಅಲ್ಲಿ ಹೋಗಿ ಮಾತಾಡಿದೆ. ಅಲ್ಲಿ ವಿಡಿಯೋ ಕಾನ್ಫರೆನ್ಸ್ ಕಾಲ್ ಥರ ಮಾತಾಡೋ ಥರ ಆಪ್ಷನ್ಸು ಇರುತ್ತೆ, ಚಾಟಿಂಗ್ ಆಪ್ಷನ್ಸು ಇರುತ್ತೆ. ಸೊ ನನಗೆ ಅಷ್ಟು ಮಾತಾಡೋಕ್ಕೆಲ್ಲ ಬರಲ್ಲ. ಇನ್ನು ಇಂಗ್ಲೀಷು ಹಿಂದಿ 2 ಲ್ಯಾಂಗ್ವೇಜ್ ಇರುತ್ತೆ. ನನಗೆ ಕನ್ನಡ ಬಿಟ್ಟರೆ ಬೇರೆ ಲ್ಯಾಂಗ್ವೇಜ್ ಯಾವುದೂ ಕಂಫರ್ಟಬಲಾಗಿ ಮಾತಾಡಲ್ಲ ನಾನು. ಸೊ ನಾನು ಚಾಟಿಂಗ್ ಆದರೆ ಸ್ವಲ್ಪ ಯೋಚನೆ ಮಾಡಿ ಚಾಟಿಂಗ್ ಹೆಂಗೋ ಮಾಡ್ಬೋದಲ್ವ, ಅದಕ್ಕೆ ನಾನು ಚಾಟಿಂಗ್ ಆಪ್ಷನ್ಸ್ನ ಯೂಸ್ ಮಾಡಿಕೊಂಡೆ. ಚಾಟಿಂಗ್ ಆಪ್ಷನ್ಸ್ನ ಯೂಸ್ ಮಾಡಿಕೊಂಡು ನಾನಲ್ಲಿ ಮೆಸೇಜ್ಗಳನ್ನ ಮಾಡಿದೆ. ನನಗೆ ಸ್ಟೀಫನ್ ಅಂತ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಏನೋ ನಾನು ಆ ಮೆಸೇಜ್ನ ಹಾಕಿದ್ದು ಕೂಡ ನೈಟು 11:30ಗೆ. ತಲೆ ಕೆಟ್ಟೋಯ್ತು ನನಗೆ. 2 ದಿನ ಆದ್ರೂ ನನ್ನ ಚಾನಲ್ ಸರಿ ಹೋಗಿಲ್ವಲ್ಲ ಅಂದ್ಬಿಟ್ಟು. ಯಾಕಂದರೆ ನಾನು ಬೇರೆ ಥರ ಚಾನಲ್ ಡಿಲೀಟ್ ಆಗೋ ಥರ ಯಾವುದೇ ರೀತಿ ಕೆಲಸನ ಮಾಡಿರಲಿಲ್ಲ. ಆ ಪಾನ್ ಕಾರ್ಡ್ ಅಪ್ಲೋಡ್ ಮಾಡಿದ್ದು ಕೂಡ ನಂದೇ, ಜಸ್ಟ್ ಸ್ಕ್ಯಾನ್ ಸರಿಯಾಗಿ ಆಗಿಲ್ಲ ಅಂದ್ಬಿಟ್ಟು ನನ್ನ ಚಾನಲ್ಲು ಡಿಮಾನಿಟೈಸೇಷನ್ ಆಗಿದ್ದು. ಸೊ ಆ ರೀಸನ್ಗೋಸ್ಕರ ನನ್ನ ಕಡೆಯಿಂದ ಏನೂ ತಪ್ಪಿಲ್ಲ ಅಂದ್ಬಿಟ್ಟು ನಾನು ಬಿಡಲಿಲ್ಲ. 11:30 ನೈಟಲ್ಲೇ ಯಾರೋ ಹೇಳಿದ್ರು ನೈಟ್ ಟೈಮು ಕೆಲಸಗಳನ್ನ ಮಾಡಬೇಡಿ ಅಂತ. ಓಕೆ, ನೀವು ಹೇಳಿದ ಮಾತಿಗೆ ರೆಸ್ಪೆಕ್ಟ್ ಇದೆ ನನಗೆ. ಇನ್ಮೇಲೆ ನಾನು ಯಾವತ್ತೂ ನೈಟ್ ಟೈಮು ಯಾವ ಕೆಲಸನೂ ಮಾಡಲ್ಲ, ಆದಷ್ಟು ಬೆಳಗ್ಗೆನೇ ಮಾಡ್ಕೊತೀನಿ. ಫೈನಲಿ ಅವ್ರ ಹತ್ರ ಮಾತಾಡಿದ್ದಕ್ಕೆ ಅವರು ಮಾರ್ನಿಂಗು ಎಲ್ಲ ಮಾತಾಡಿದೆ. ಸರಿ, ನಾನು ಚೆಕ್ ಮಾಡ್ತೀನಿ, ನಿಮ್ಮ ಚಾನಲ್ನೆಲ್ಲ ಚೆಕ್ ಮಾಡ್ತೀನಿ ಅಂತ ಅವರು ಸ್ಟೀಫನ್ ಅಂತ ಅವರು ನನಗೆ ರೆಸ್ಪಾನ್ಸ್ ಮಾಡಿದ್ರು. ಮತ್ತು ನಮ್ಮ ಟೀಮ್ಗೆ ನಿಮ್ಮ ಚಾನಲ್ನ ನಾನು ಕಳಿಸ್ಕೊಡ್ತೀನಿ, ಸಾಧ್ಯ ಆದರೆ ನಿಮ್ಮದು ಡಾಕ್ಯುಮೆಂಟ್ ಒಂದು ಸೆಂಡ್ ಮಾಡಿ ಅಂತ ಮೆಸೇಜ್ ಮಾಡಿದ್ರು. ಸೊ ನಾನು ಪಾನ್ ಕಾರ್ಡ್ನ ಅವ್ರಿಗೆ ಸ್ಕ್ಯಾನ್ ಮಾಡಿ ಕಳಿಸಿದ್ಮೇಲೆ ಅವ್ರು ನನಗೆ ಈ ಥರ ರೆಸ್ಪಾನ್ಸ್ ಮಾಡಿದ್ರು. ಸರಿ, ನಾನು ನಮ್ಮ ಬ್ಯಾಕ್ ಆ್ಯಂಡ್ ಟೀಮ್ಗೆ ನಿಮ್ಮದು ಡಾಕ್ಯುಮೆಂಟು ಮತ್ತು ನಿಮ್ಮದು ಯೂಟ್ಯೂಬ್ ಚಾನಲ್ ಡೀಟೇಲ್ಸ್ ಎಲ್ಲ ಅವರು ಕಳಿಸ್ಕೊಡ್ತೀನಿ. ಅವರು ಚೆಕ್ ಮಾಡಿ ನಿಮಗೆ 24 hours ನಿಮ್ಮ ಚಾನಲ್ ಏನಾಗಿದೆ ಅಂದ್ಬಿಟ್ಟು ರೆಸ್ಪಾನ್ಸ್ ಮಾಡ್ತಾರೆ. ನೀವೇನು ಹೆದರ್ಕೊಬೇಡಿ, ನಾವಿದ್ದೀವಿ. ನೀವು ಐ ನೋ ನೀವು ಯೂಟ್ಯೂಬ್ ಚಾನಲ್ ಈ ಜರ್ನಿನ ಇಷ್ಟು ಕಂಟಿನ್ಯೂ ಮಾಡಿದ್ದೀರಾ, ಮುಂದುವರ್ಸ್ಕೊಂಡು ಬಂದಿದ್ದೀರಾ ಅಂದರೆ ಎಷ್ಟು ಕಷ್ಟಪಟ್ಟಿರ್ತೀರಾ ಅಂತ ನಮಗೂ ಗೊತ್ತಿದೆ. ಹೆದರ್ಕೋಬೇಡಿ, ಎಲ್ಲ ಸರಿ ಮಾಡ್ತೀವಿ. 24 hours ವೆಯ್ಟ್ ಮಾಡಿ ಅಂತ ನನಗೆ ಮಾರ್ನಿಂಗು 4 ಗಂಟೆಗೆ ಮೇಲ್ ಬಂದಿತ್ತು. ನಾನು ಆ ಮೇಲ್ನ ಬೆಳಗ್ಗೆ 6:30ಗೆ ನೋಡಿದೆ. ಸರಿ ಅಂದ್ಬಿಟ್ಟು ಸ್ವಲ್ಪ ಸಮಾಧಾನ ಆಯಿತು. ಆ ಮೇಲ್ನ ನೋಡಿಕೊಂಡು ಸರಿ ಅಂದ್ಬಿಟ್ಟು ಅದು ನನ್ನ ವೀಡಿಯೋ ಬಗ್ಗೆನೇ ಒಂದು ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡ್ಕೊತಾ ಇದ್ದೆ. ಆ ವೀಡಿಯೋ ಮಾಡಬೇಕಾದ್ರೇ ನನಗೆ ನಂದು YT ಸ್ಟುಡಿಯೋ ಓಪನ್ ಮಾಡಿದ್ರೆ ನಂದು YT ಆ್ಯಪು ಸರಿ ಹೋಗಿತ್ತು. ಡಿಮಾನಿಟೈಸೇಷನ್ ಆಗಿದ್ದು ನಾರ್ಮಲ್ ಮಾನಿಟೈಸೇಷನ್ ಆಗಿತ್ತು ನಂದು. ಸೊ ಇದಕ್ಕೆ ಹೇಳ್ತಾ ಇರೋದು ನಾನು. ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊತೀನಿ. ಪ್ಲೀಸ್ ಯಾರು ಆದರೂ ಅಷ್ಟೇ
ಮಾನಿಟೈಸೇಷನ್ ಆದಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಬೇಕಾದ್ರೆ ಯಾರು ಹತ್ರ ಬೀಳಬೇಡಿ. $10 ಕಂಪ್ಲೀಟ್ ಆದಮೇಲೆ ನಿಮಗೆ ಮೇಲ್ ಬಂದಿರುತ್ತೆ ಅಲ್ವಾ, ಮೇಲ್ಗೆ ಬಂದು 45 ಡೇಸ್ ಇರುತ್ತೆ ವ್ಯಾಲಿಡಿಟಿ, ಓಕೆನಾ. 45 ಡೇಸ್ ಒಳಗಡೆ ಯಾವಾಗಾದರೂ ಫ್ರೀ ಇದ್ದಾಗ ಕೂತ್ಕೊಂಡು ಆರಾಮಾಗಿ ಎಲ್ಲ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡ್ಕೊಳ್ಳಿ. ಅದರಲ್ಲಿ ಏನೂ ಇರಲ್ಲ, ಜಸ್ಟ್ ಪಾನ್ ಕಾರ್ಡ್ ವೆರಿಫಿಕೇಷನ್ ಇರುತ್ತೆ, ನಮ್ಮ ಫೇಸ್ ವೆರಿಫಿಕೇಷನ್ ಮಾಡ್ತಾರೆ, ಮತ್ತು ಬ್ಯಾಂಕ್ ಡೀಟೇಲ್ಸ್ ಇರುತ್ತೆ, ಅದನ್ನು ಹಾಕ್ಕೊಡ್ಬೇಕಾಗುತ್ತೆ ಅಷ್ಟೇ, ಇನ್ನೇನು ಪ್ರೊಸೆಸ್ ಏನೂ ಇರಲ್ಲ. ಆ ಸಣ್ಣ ಪ್ರೊಸೆಸ್ನೇ ನಾನು ದೊಡ್ಡ ಬಿಗ್ ಮಿಸ್ಟೇಕ್ ಥರ ಮಾಡಿಕೊಂಡು ನನ್ನ ಚಾನಲ್ನ ಡಿಮಾನಿಟೈಸೇಷನ್ ಮಾಡ್ಕೊಂಡಿದ್ದು. ನನಗೆ ಆ ಅನುಭವನ ಇನ್ನೂ ಅರ್ಗಿಸ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಅದನ್ನು ಸಹಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ನನಗೆ, ನನ್ನ ಚಾನಲ್ ಹಿಂಗಾಗೋಗ್ಬಿಟ್ಟಿತ್ತಲ್ಲ ಅಂತ. ಸೊ ಪ್ಲೀಸ್ ನಿಮ್ಗೇನಾದರೂ ಡೌಟ್ ಇದ್ದರೆ ನನಗೆ ಗೊತ್ತಿರೋದನ್ನು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ನನ್ನ ಥರ ತಪ್ಪನ್ನ ನೀವು ಯಾರೂ ಮಾಡಬೇಡಿ. ಓ ಗಾಡ್, ನನ್ನ ಚಾನಲ್ಲೇ ಡಿಲೀಟ್ ಆಗೋ ಅಂಥ ಪರಿಸ್ಥಿತಿಗೆ ಹೋಗಿತ್ತು. ಆ ಪರಿಸ್ಥಿತಿಯಿಂದ ನಾನು ಹೊರಗಡೆ ಬಂದು ನನ್ನ ಚಾನಲ್ನ ನಾನು ಸರಿ ಮಾಡ್ಕೊಂಡಿದ್ದೀನಿ. ಓಕೆ, ಎಲ್ರಿಗೂ ಸಿ ಯು ನೆಕ್ಸ್ಟ್ ಟೈಮ್. ಸಿಗ್ತೀನಿ, ಬೇರೆ ವೀಡಿಯೋದಲ್ಲಿ ಸಿಗ್ತೀನಿ. ಇದೇ ಥರ ಇನ್ಫಾರ್ಮೇಷನ್ ವೀಡಿಯೋಸ್ ಏನಾದರೂ ನಿಮಗೆ ಬೇಕು ಅಂದರೆ ನನಗೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ. ಪ್ಲೀಸ್ ವಿಡಿಯೋ ನೋಡಿ ಎಲ್ಲರೂ ಫಸ್ಟ್ ಲೈಕ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ, ಅದರ ಮುಂದಕ್ಕೆ ಹೈಪ್ ಆಪ್ಷನ್ಸ್ ಇರುತ್ತೆ, ಹೈಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ನೋ ಎಲ್ರಿಗೂ ಈ ವಿಡಿಯೋ ಯೂಸ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಐ ನೋ ಆಗಿರುತ್ತೆ. ಹೊಸದಾಗಿ ಯಾರ್ಯಾರು ಚಾನಲ್ ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಮದು ಫಸ್ಟ್ ಟೈಮ್ ಕಂಪ್ಲೀಟಾಗಿ ನಾರ್ಮಲಾಗಿ ಮಾನಿಟೈಸೇಷನ್ ಆಗಿರುತ್ತೆ ಅಲ್ವಾ, ಅಂಥವ್ರಿಗೆ ಈ ವಿಡಿಯೋ 100% ವರ್ಕ್ ಆಗುತ್ತೆ. ಇನ್ನೂ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಹೆಚ್ಚಿನ ಮಾಹಿತಿಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕೇಳ್ಬೋದು. ಮೊನ್ನೆ ಯಾರೋ ಲೈವಲ್ಲಿ ಮಾನಿಟೈಸೇಷನ್ ಆಗಿದೆ ನಂದು, ನನಗಿನ್ನೂ ಆ್ಯಡ್ಸೆನ್ಸು ಬಂದಿಲ್ಲ ಅಂತ ಹೇಳ್ತಾಯಿದ್ರು. ಅವ್ರಿಗೆ ಅದು ಆ್ಯಡ್ಸೆನ್ಸು ಏನಕ್ಕೆ ಬಂದಿರಲ್ಲ ಅಂದರೆ, ನಿಮ್ಮದು $10 ಆ್ಯಡ್ಸೆನ್ಸು ಬರೋದು $10 ಕಂಪ್ಲೀಟ್ ಆಗೋದು ಬಂದು ನಾನು ಮೊದಲೇ ಹೇಳ್ದಾಗೆ ನಮಗೆ ಲೈವಲ್ಲಿ ಮೆಂಬರ್ಶಿಪ್ ಆಗೋದ್ರಿಂದ ಮತ್ತು ಸೂಪರ್ ಚಾಟ್ ಮಾಡ್ತಾರೆ ಅಲ್ವಾ ಅಮೌಂಟು, ಆ ಅಮೌಂಟಿಂದ ನಮ್ಮದು $10ನ ಬೇಗ ಕಂಪ್ಲೀಟ್ ಮಾಡ್ಕೊಬೋದು. ಐ ಥಿಂಕ್ ಆ ಸಿಸ್ಟರ್ಗೆ ಯಾರು ಮೆಂಬರ್ಶಿಪ್ ಅಷ್ಟು ಆಗಿಲ್ಲ ಅನಿಸುತ್ತೆ, ಮತ್ತು ಸೂಪರ್ ಚಾಟು ಸಹ ಯಾರು ತೊಗೊಂಡಿಲ್ಲ ಅನಿಸುತ್ತೆ. ಸೊ ಪಾಪ ಅವ್ರಿಗೆ ವಿಡಿಯೋದಲ್ಲಿ ಬರೋ ಅಮೌಂಟು ಮತ್ತು ಲೈವಲ್ಲಿ ಬರೋ ಅಮೌಂಟೇ ಅವ್ರಿಗೆ $ಗೆ ಕಂಪ್ಲೀಟ್ ಆಗಬೇಕು ಅಂದರೆ 1 ಮಂತು 2 ಮಂತು 3 ಮಂತು ಈ ಥರ ಆಗುತ್ತೆ. ಸೊ ಆದಷ್ಟು ಎಲ್ಲರೂ ಮೆಂಬರ್ಶಿಪ್ ಆಗಿ ಸೂಪರ್ ಚಾಟ್ ತಗೊಂಡು ಹೊಸದಾಗಿ ಚಾನಲ್ ಮಾನಿಟೈಸೇಷನ್ ಆಗಿರೋರಿಗೆ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಗೇನಾದರೂ ಇನ್ನೂ ಡೌಟ್ಸ್ ಇದ್ದರೆ ನನಗೆ ಕೇಳಿ, ಹಾಗೆ ಎಲ್ರಿಗೂ ಸಪೋರ್ಟ್ ಮಾಡಿ ಎಲ್ಲರೂ ಬೆಳೆಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ಜಾಸ್ತಿ ಕುಯ್ಯಲ್ಲ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.